ಪ್ರಾಪರ್ಟೀಸ್ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ವರ್ಡ್ಸ್ಗೆ ಸ್ವಾಗತ. ಮೇಡಮ್, ದೊಡ್ಡ ಗಂಡಸು ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಏನ್ ಸರ್ ಅವನ ಹೆಸರೇನು ಮೇಡಮ್? ವೈಭವ್ ಅಂತ. ಮೈಕ್ ಹತ್ರ ವೈಭವ್ ಅಂತ. ಇಲ್ಲ, ಇಷ್ಟಿಷ್ಟು ಮೀಸೆ ಬಿಟ್ಟಿರೋ ಜಾಗದಲ್ಲಿ ಅಷ್ಟು ದೊಡ್ಡವ್ರನ್ನ ಕೂರಿಸಿದ್ರೆ ಅವನ್ಗೆ ಅಲ್ಲಿಗಿರೋರ್ಗೆ ಎಲ್ಲಾರ್ಗಿಂತನೂ ಇವನ್ಗೆ ಕ್ರೇಜ್ ಜಾಸ್ತಿ. ಇವಾಗ್ಲೂ ಡೈಲಿ ಮಿರರ್ ಹತ್ರ ಹೋಗ್ಬಿಟ್ಟು ಬಂದಿದ್ಯಾ ಅಂತ ನೋಡ್ಕೊಂತಾನೆ. ನನ್ನ ಕಪ್ಪನ್ನ ತಗೊಂಡು ಅವ್ನ್ ಮೀಸೆ ಬಳ್ಕೊಂತ ಇರ್ತಾನೆ. ಎಷ್ಟು ವಯಸ್ಸಾಗಿದೆ ಅವನಿಗೆ? 4 years. 4 years. ವೈಭವ್, ಏನ್ ವಯಸ್ಸಾಗಿದೆ ಕಂದ ನಿನ್ಗೆ? ನಿನ್ಗೇನ್ ಮೀಸೆ ಬೇಕಾ ನಿನ್ಗೆ? ಮೀಸೆ ಇಷ್ಟನಾ ನಿಂಗೆ? ಇಷ್ಟ ಅಂತೆ. ಒಂದ್ ನಿಮಿಷ, ಮೀಸೆ ಇಲ್ದೆ ಯಾರು ಫೇಮಸ್ ಆಗಿಲ್ಲ ಹಂಗೆ ಹಿಂಗೆ ಅಂತೇನೋ ಹೇಳಿದ್ರಲ್ವಾ. ಈಗ್ಲೂ ಚಿಕ್ಕ ಮೀಸೆ ಇದ್ರೆ ಚಾರ್ಲಿ ಚಾಪ್ಲಿನ್ ತರ ಮೀಸೆ, ದೊಡ್ಡದಾಗಿದ್ರೆ ವೀರಪ್ಪನ್ ತರ ಮೀಸೆ ಅಂತ ಹೋಲಿಕೆ ಕೊಡ್ತಾರೆ ಹೊರತು ಮೀಸೆ ಇಲ್ದೆ ಇರೋರ್ನ ಯಾರನ್ನೂ ಅವ್ರ ತರ ಮೀಸೆ ಇರಲಿಲ್ಲ ಅಂತ ಯಾರನ್ನೂ ಕಂಪೇರ್ ಕೊಟ್ಟಿಲ್ಲ. ಪಕ್ಕದಲ್ಲಿ ಕೊಡಿ ಅವ್ರಿಗೆ. ಒಂದು ಪಾಯಿಂಟ್ ಹೇಳಿದ್ರಿ ನೀವು, ಅದು ಓಲ್ಡ್ ಆದರೆ ಮೀಸೆ ವೈಟ್ ಆಗಿಬಿಟ್ರೆ ಅಸಹ್ಯವಾಗಿ ಕಾಣಿಸುತ್ತೆ. ಇವಾಗ ನ್ಯಾಷನಲ್ ಐಕಾನ್ ಅಮಿತಾಬ್ ಬಚ್ಚನ್ನೇ ಆ ವೈಟ್ ಮೀಸೆ ಇಟ್ಕೊಂಡು ಎಷ್ಟು ಸ್ಮಾರ್ಟಾಗಿ ಕಾಣಿಸ್ತಾರೆ ಇವಾಗ ನೋಡ್ಬೋದು. ಎಕ್ಸಲೆಂಟ್, ದಟ್ಸ್ ರಿಯಲಿ ಗ್ರೇಟ್. ಅವಾಗೆ ಅವರು ಒಂದ್ ನಿಮಿಷ ಇಲ್ಲಿ ಮಾತಾಡಿ. ಇವಾಗ ಅವರೆಲ್ಲ ಹೇಳ್ತಾ ಇರೋ ಮೀಸೆ ಇಲ್ದೆ ಇರೋರೆಲ್ಲ ಒಳ್ಳೆ ಫೇಮಸ್ ಆಗಿದ್ದಾರೆ, ಅವರು ವೀರರು ಧೀರರು ಅಂತ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, he was the only one who was a field marshal for all the departments, ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ಗೆ ಅವ್ರಿಗೆ ಮೀಸೆನೇ ಇರಲಿಲ್ಲ. ಸೊ ಇದನ್ನ ಪೌರುಷತ್ವ ಮೀಸೆ ತೋರಿಸ್ಕೊಂಡ ತಕ್ಷಣ ಅಲ್ಲ. ಈ ಮೀಸೆ ಇರೋರು ಎಲ್ಲರೂ ತುಂಬಾ ಧೈರ್ಯವಂತರ. ನಮ್ಮ ಹತ್ರ ಮೀಸೆ ಇಲ್ಲ ಮೇಡಮ್, ಆರು ನಮ್ಮ ಜನ ನೋಡಿ ಎದುರ್ತಾರೆ. ಯಾಕೆ ಮೇಡಮ್? ಯಾಕೆ ನಿಮ್ಮನ್ನ ನೋಡಿ ನೋಡಿ ಎದುರ್ತಾರೆ ಮೇಡಮ್? ಯಾತಕ್ಕೆ ಆ ಸರ್? ಥರ ಪರ್ಸನಾಲಿಟಿ ಇದೆಯಲ್ಲ ಮೇಡಮ್. ಪರ್ಸನಾಲಿಟಿ ಇದೆ ಅಂತೆ. ಪರ್ಸನಾಲಿಟಿ ಮೀಸೆಯಿಂದ ಬರೋದಿಲ್ಲ ಅಂತಾರೆ. ಏನ್ ಸರ್ ಹೇಳ್ತೀರಾ? ಮೀಸೆ ಅನ್ನೋದು ಎದುರ್ಸೋಕ್ಕೋಸ್ಕರ ಅಲ್ಲ, ಅದು ಗಾಂಭೀರ್ಯದ ಲಕ್ಷಣ, ಗಂಡಸಿನ ಲಕ್ಷಣ. ಎದುರ್ಸೋಕ್ಕೋಸ್ಕರ ಮೀಸೆ ಎಲ್ಲರೂ ಎದುರಿಸ್ಬೋದು. 4 ಕುರುಪ್ ಹಾಕೊಂಡ್ರೆ ಮುಖದ ಮೇಲೆ ರೌಡಿ ಆಗ್ತಾನೆ. ಅದಕ್ಕೆ ಧೈರ್ಯ ಬೇಕು ಹೊರತು ಮೀಸೆ ಅಲ್ಲ. ಬಟ್ ಮೀಸೆ ಅದನ್ನೇ ನಾವು ಹೇಳ್ತಾರೆ ಸರ್ ನಾವು. ಒಂದ್ ನಿಮಿಷ, ಮೀಸೆ ಅನ್ನೋದು ಗಾಂಭೀರ್ಯದ ಲಕ್ಷಣ, ಪುರುಷ ಲಕ್ಷಣ ಅಷ್ಟೇ. ರೌಡಿಸಮ್ ಜಾಸ್ತಿ ಹೆಚ್ಚಾಗ್ತಿರೋದು ಮೀಸೆ ಬಳಸ್ಕೊಂಡಿರೋ. ಕಾಲೇಜ್ ಗೇಟ್ ಮುಂದೆ ಎಲ್ಲ ನಿಂತ್ಕೊಂಡು ಮೀಸೆ ಬಳಸ್ಕೊಂಡಿರೋರೆ ಜಾಸ್ತಿ. ಹುಡುಗಿರ ರೇಗ್ಸೋದು, ಚುಡಾಯಿಸೋದೆಲ್ಲ ನಿಮ್ಮಂತವರೇ ಜಾಸ್ತಿ. ಹಿಂದಿನ ಕಾಲದಲ್ಲಿ ರಾಜರು ಮಹಾರಾಜರೆಲ್ಲ ಮೀಸೆ ಇದ್ದಿದ್ರಿಂದ ಅವರಿಗೆ ಒಂದು ಗಂಭೀರ್ಯ ಇತ್ತು. ಮತ್ತೆ ಶತ್ರುಗಳು ನೋಡಿ ಅವ್ರನ್ನ ಹೆದರುತ್ತಿದ್ರು. ಅವ್ರಿಗೆ ಮೀಸೆ ಬೆಳೆಸ್ಬಿಟ್ಟು ಕೂರಿಸಿದ್ರೆ ಯಾರು ಅವ್ರನ್ನ ನೋಡಿ ಹೆದರುತ್ತಿರ್ಲಿಲ್ಲ. ಅವ್ರಿಗೆ ಬುದ್ಧಿನ ಅಷ್ಟು ಬೆಳ್ತಿರಲ್ಲ. ಚಿಕ್ಕ ಹುಡ್ಗನ್ ತಗೊಂಡೋಗಿ ರಾಜ್ಯಕ್ಕೆ ಕೂರಿಸಿದ್ದಾರೆ ಅಂತಿದ್ರು. ಮೀಸೆ ಬಿಟ್ಟಿರೋರೆಲ್ಲ ರಾಜ ಮಹಾರಾಜರು ಅಂದ್ರಲ್ಲ, ಈಗಿನ ಇತ್ತೀಚಿನ ಜಯಚಾಮರಾಜ ಒಡೆಯರು ಮೀಸೆನೇ ಬಿಟ್ಟಿರ್ಲಿಲ್ಲ. ಅವರು ಆಳಿದ್ರು ದೇಶ ಆಳಿದ್ರು. ದೇಶ ಆಳ್ಬೇಕಂದ್ರೆ ಮೀಸೆ ಬೇಕಾಗಿಲ್ಲ. ಈಗ ದೇಶ ಉಳಿಸಿರೋದು ಮದಕಾರಿ ನಾಯಕನಂತವ್ರು, ಆಮೇಲೆ ಶಿವಾಜಿ ಅಂತವ್ರು, ಕೆಂಪೇಗೌಡನಂತವ್ರು ಅಂಥವ್ರು ನಮ್ಮ ದೇಶನ ಕಟ್ಟಿ ಉಳಿಸಿರೋದು ಹೊರತು ನಿಮ್ಮಂಥವ್ರು ಮೀಸೆ ಇಲ್ದೇ ಇರೋರಲ್ಲ. ಇವತ್ತು ಯಾರು ಅವ್ನು ನೋಡಪ್ಪ ಅವ್ನು ಮೀಸೆ ಇತ್ತು ಒಳ್ಳೇನು ಅಂತ ಹೇಳಲ್ಲ. ಅವ್ನು ಮೀಸೆ ಇದೆ ನೋಡು ಕಳ್ಳನ ಮಗ ಅವನು ಅಂತಾರೆ. ಪ್ರತಿಯೊಂದು ಮಾತಾಡ್ತಾ ಇದ್ದೀರಾ. ಇವತ್ತು ನಮ್ಮ ದೇಶನ ಕಟ್ಟಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಮಹತ್ವ ವ್ಯಕ್ತಿ, ಅವ್ರಿಗೂ ಮೀಸೆ ಇರಲಿಲ್ಲ. ಅದು ಕಟ್ಟೋದನ್ನ ನೋಡಿ ಸ್ವಯಂಸೇವರು ಮಾಡೋದು. ನಿಮ್ಮ ಹತ್ರ ಬೆರಳೆಣಿಕೆ ಎಷ್ಟು ಮಾತ್ರ ಇದೆ ಹೆಸರುಗಳು. ನಾವು ಹೇಳಿದ್ರೆ ಉದ್ದದಲ್ಲಿ ಇಷ್ಟೇ ಹೇಳ್ಬೋದು. ನಮ್ದು ಇದೆ. ಇನ್ನೊಂದ್ ಹೆಂಗ್ ಗೊತ್ತಾ, ಪ್ರಜಾಪ್ರಭುತ್ವ ರಾಜ್ಯನ ಸಂವಿಧಾನ ಬರ್ದ ಅಂತ ಅಂಬೇಡ್ಕರ್, ಅವ್ರಿಗೆ ಮೀಸೆ ಇರ್ಲಿಲ್ಲ. ಭಗತ್ ಸಿಂಗ್ ಹೇಳೋಣ, ಆಜಾದ್ ಹೇಳೋಣ, ತಿಲಕ್ ಹೇಳೋಣ, ಲಾಲಾ ಲಜಪತ್ ರಾಯ್ ಹೇಳೋಣ, ನಮ್ಗೆ ಉದ್ದದಲ್ಲಿ ಇಷ್ಟೇ ಹೇಳ್ಬೋದು. ತಿಲಕ್. ಮಹಾರಾಷ್ಟ್ರಿಯನ್ಸ್ ಜನರಲಿ ಮೀಸೆ ಇಟ್ಕೋತಾರೆ. ಮಹಾರಾಷ್ಟ್ರಿಯನ್ಸ್ ಅಲ್ಲಿ ಆ ಮೀಸೆ ಇದ್ರೇನೆ. ಚಿತ್ರದುರ್ಗದ ಇದು ಮದಕರಿ ನಾಯಕ ಅಂತ, ಮದ ಹತ್ತಿದ ಆನೆಯನ್ನ ಅಡಗಿಸಿದಂತ ಮದಕರಿ ನಾಯಕ ಎಂತ ಮೀಸೆ ಬಿಟ್ಟಿದ್ರು. ಒಡೆಯರ್ ಎಂತ ಮೀಸೆ, ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಎಂತ ಮೀಸೆ ಬಿಟ್ಟಿದ್ರು, ಹೈದರಾಬಾದ್ ಎಂತ ಮೀಸೆ ಬಿಟ್ಟಿದ್ರು ಹೇಳೋಣ. ಈ ಮೀಸೆ ಬಿಡೋದ್ರಿಂದ ಏನೇನ್ ಪ್ಲಸ್ ಪಾಯಿಂಟ್ ಅಂತ ದಯವಿಟ್ಟು ಹೇಳಿ. ನಾವಿಲ್ಲಿ ಹಿಂಗೆ ಕುತ್ಕೊಂಡ್ರು ವೆರೈಟಿ ಮೀಸೆ ಬಿಡ್ತೀವಿ. ಅಲ್ಲಿ ಎಷ್ಟು ಜನ ಹೊರಗಡೆ ಕುತ್ಕೊಂಡ್ರು ತರ ಮೀಸೆ ಬಿಟ್ಬಿಟ್ಟು ನಾವು ಹೆಂಗ್ ಬೇಕಾದ್ರೆ ನಾವು ನಮ್ಮ ಸೌಂದರ್ಯ ನಾವು ಹೆಚ್ಚಿಸ್ಕೊಂತೀವಿ. ಅಲ್ಲಿ ಕೂತಿರೋ ಆ ಬೋರ್ಡ್ಕೊಂಡು ಕರ್ಕೊಂಬೋಗ್ಬಿಟ್ಟಿವಿ. ನಾನು ಮೀಸೆ ತೆಗಿಸ್ತಿಲ್ಲ ಮೇಡಮ್. ನೀವು ಮೇಡಮ್ ಒಂದ್ ನಿಮಿಷ, ಅವನೇನೋ ಹೇಳ್ದ ಮೀಸೆ ಬಿಟ್ಟವ್ರು ಎಷ್ಟೊಂದು ಜನ ಇದ್ದಾರೆ ಅಂತ. ಇವತ್ತು ಕನ್ನಂಬಾಡಿ ಕಟ್ಟಿರೋರು ವಿಶ್ವೇಶ್ವರಯ್ಯ ಹೊರತು ಮೀಸೆ ಬಿಟ್ಟಿರೋ ವೀರಪ್ಪನೆಲ್ಲ ನೀರು. ಒಂದ್ ನಿಮಿಷ, ಕನ್ನಂಬಾಡಿ ಕಟ್ಟಿರಲಿಲ್ಲ ಅಂದ್ರೆ ಇವತ್ತು ಅವನು ಕೂತ್ಕೋತಿರಲಿಲ್ಲ, ಅವರು ಕೂತ್ಕೋತಿರಲಿಲ್ಲ, ಆ ತಾತನು ಕೂತ್ಕೋತಿರಲಿಲ್ಲ. ಆಯ್ತಾ? ಒಂದ್ ನಿಮಿಷ, ನನಗೊಂದು ಅನುಮಾನ ಬಂದಿದೆ. ಯಾವಾಗಲೂ ಗಡ್ಡ ಮೀಸೆ ಎಲ್ಲ ಬೆಳೆಸ್ಕೊಂಡಿರ್ತಾನೆ. ಅವನಿಗೆ ನೇಣಾಕ ಕರ್ಕೊಂಡೋಗ್ತಾರಲ್ಲ, ಆವಾಗ ಫುಲ್ ಬೋಳಿಸ್ಬಿಟ್ಟೆ ಕರ್ಕೊಂಡೋಗ್ತಾರೆ. ಯಾತಕ್ಕೆ ಅಂತ ಕೇಳ್ತಾ ಇದ್ದೀನಿ. ಸ್ಟೇ ಟ್ಯೂನ್. ಅಕಸ್ಮಾತ್ ಮೀಸೆ ಇರೋವನ್ನ ನಿಮ್ಮ ತಂದೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಮದ್ವೆ ಆಗಲ್ಲ. ಅವನ್ನ ಮದುವೆ ಎದ್ದೇಳಿ ಸರ್ ಸ್ವಲ್ಪ. ಇವ್ರು ಓಕೆನಾ? ಅವರು ಫುಲ್ ಫಾರ್ಮಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದು ಸ್ಮಾರ್ಟ್ನೆಸ್ ನೇ ತೋರಿಸ್ತಿದ್ದಾರೆ. ಅವ್ರು ಕ್ಯಾಶುವಲ್ ವೇರ್ ಬನ್ನಿ ಯಾರೋ ಅಮ್ಮ ತಾಯಿ ತರ ಕಾಣಿಸ್ತಾರೆ.